ಮೊದಲೇ ಫ್ಯೂಲ್ ಖಾಲಿಯಾಗಿದೆ ಅಂತ ಅಂದ್ಕೊಂಡ್ರೆ ಈಗ ಮತ್ತೆ ಅಷ್ಟು ದೂರ ಹೋಗ್ಬೇಕಾ? ಎಸ್, ನಾವು ಇವತ್ತು ರೈನಾಕ್ಸ್ ಆಕ್ಸೆಸರೀಸ್ನ ಅನ್ಬಾಕ್ಸ್ ಮಾಡ್ತಿದ್ದೀವಿ. ನಮಸ್ತೆ ಅರುಣ್, ವೆಲ್ಕಮ್ ಬ್ಯಾಕ್ ಟು ದ ರಮೇಶ್ ಕುಮಾರ್ ಯೂಟ್ಯೂಬ್ ಚಾನಲ್. ಐ ಹೋಪ್ ಯು ಆರ್ ಡೂಯಿಂಗ್ ಅಬ್ಸಲ್ಯೂಟ್ಲಿ ಗ್ರೇಟ್. ನೋಡ್ತಿದ್ರಲ್ಲಿ ಇವತ್ತು ನಾವು ರೈನಾಕ್ಸ್ ರೈಡಿಂಗ್ ಗ್ಲೌಸ್ನ ಅನ್ಬಾಕ್ಸ್ ಮಾಡ್ತಿದ್ದೀವಿ. ನಾನು ಇಲ್ಲಿ ಕೈ ಅಡ್ಡಾಡ್ಕೊಂಡಿದ್ದೀನಿ, ಯಾಕಂತ ಹೇಳಿದ್ರೆ ಇಲ್ಲಿ ನನ್ನ ಮೊಬೈಲ್ ನಂಬರು ಡೀಟೇಲ್ಸ್ ಎಲ್ಲ ಕಾಣುತ್ತೆ ಅಂತ ಹೇಳ್ಬಿಟ್ಟು. ಇಲ್ಲಿ ನೋಡಿ, ಬಾಕ್ಸಿಂಗ್ ಅಂತೂ ತುಂಬ ಚೆನ್ನಾಗಿದೆ. ನಾನು ಅಫಿಷಿಯಲ್ ವೆಬ್ಸೈಟಿಂದ ಆರ್ಡರ್ ಮಾಡಿದ್ದೆ. ತುಂಬ ಚೆನ್ನಾಗಿದೆ ಪಾರ್ಸಲು, ತುಂಬ ವೆಯ್ಟ್ಲೆಸ್ ಆಗಿದೆ. ರೈಡಿಂಗ್ ಗ್ಲೌಸ್ನ ಅನ್ಬಾಕ್ಸ್ ಮಾಡೋಣ. ಇಲ್ಲಿ ನೋಡಿ, ರೈನಾಕ್ಸ್ ಕಡೆಯಿಂದ ಬಂದಿರೋ ಪಾರ್ಸಲ್ ಈ ಥರ ಇದೆ ಒಳಗಡೆ. ರೈಡೆಕ್ಸ್ ರೈನಿಂಗ್ ಗ್ಲೌಸ್ನ ಅನ್ಬಾಕ್ಸ್ ಮಾಡಿದ್ದೀವಿ. ನೋಡಿ, ಅದೇ ಇದು. ಸೊ ಆ ಬಾಕ್ಸಲ್ಲಿ ಬಂದ್ಬಿಟ್ಟು ನಮಗೆ ಸ್ಟಿಕ್ಕರ್ ಕೊಟ್ಟಿದ್ದಾರೆ, ಪ್ಲಸ್ ಒಳಗಡೆ ಆಕ್ಸಿಡೆಂಟ್ ಆದರೆ ಇನ್ಶೂರೆನ್ಸ್ ಅಂತ ಹೇಳ್ಬಿಟ್ಟು 50,000 rupees ಇನ್ಶೂರೆನ್ಸ್ ವಿತ್ ದ ಪರ್ಚೇಸ್ ಆಫ್ ದಿಸ್ ಪ್ರಾಡಕ್ಟ್ ವಿಲ್ ಗೆಟ್ ರೈನಾಕ್ಸ್ ವಿಂಗ್ಮ್ಯಾನ್ ಆಕ್ಸಿಡೆಂಟ್ ಇನ್ಶೂರೆನ್ಸ್ ಕವರ್ ಆಫ್ 50,000 rupees ಫಾರ್ 1 year. ನೋಡಿ ಈ ಥರ ಓಪನ್ ಮಾಡಿ. ಸೊ ಅವ್ರು ಇದಕ್ಕೆ ಸ್ಟಿಕ್ ಮಾಡಿದ್ರು. ಒಂದ್ಸತಿ ಗ್ಲೌಸ್ ಹಾಕೊಂಡು ತೋರಿಸ್ತೀನಿ ಯಾವ ಥರ ಇರುತ್ತೆ ಅಂತ. ಇದು ನಾನು ಸೈಜ್ ಲಾರ್ಜ್ ತೊಗೊಂಡಿದ್ದೀನಿ, ಆದರೂ ಯಾಕೋ ಟೈಟ್ ಅನಿಸ್ತಿದೆ. ನೋಡೋಣ. ಬಟ್ ಇದು ಯೂಸ್ ಮಾಡ್ತಾ 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 ಸೆಟ್ ಆಗುತ್ತೆ. 1000 kilometers ನಾವು ಓಡಿಸಿದ್ಮೇಲೆ ಆಗ ನಮ್ಗೆ ಸೆಟ್ ಆಗುತ್ತೆ. ಇಲ್ಲಿ ನೋಡಿ ಇದು. ಬಟ್ ನಾನು ಈ ರೈಡಿಂಗ್ ಗ್ಲೌಸೇ ಏನಕ್ಕೆ ತಗೊಂಡೆ ಅಂತ ಹೇಳಿದ್ರೆ, ಬಟ್ ಸಿಟಿಲಿ ಓಡಿಸೋಕ್ಕೆ ಲೋಕಲ್ ರೈಡ್ಸ್ಗೆ ತುಂಬ ಚೆನ್ನಾಗಿರ್ತದೆ. ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ ನಾವು ಸಿಟಿಯಲ್ಲಿ ಒಂದು 50ರಿಂದ 60 ಸ್ಪೀಡ್ ಹೋಗ್ತೀವಿ. ಸೊ ಅದಕ್ಕೆ ನನಗೆ ಇದೇ ಬೆಸ್ಟ್ ಅನಿಸ್ತು. ಈ ಗ್ಲೌಸಿಂದ ಟಚ್ ಸ್ಕ್ರೀನ್ ಆಪರೇಟ್ ಮಾಡ್ಬೋದು ಅಂತ ಹೇಳ್ತಾರೆ. ನಾನು ಆಫ್ ಫೇಸ್ ಹೆಲ್ಮೆಟ್ ಯೂಸ್ ಮಾಡಿದಾಗ ನಾನು ಈ ರೈನಾಕ್ಸ್ದು ಫೇಸ್ ಮಾಸ್ಕ್ ಯೂಸ್ ಮಾಡ್ತೀನಿ. ಸೊ ನನಗೆ ರೈಡ್ ತುಂಬ ಕಂಫರ್ಟಬಲ್ ಆಗಿರುತ್ತೆ. ನಾನು ರೈಡ್ ಮಾಡ್ದಂಗೆ ಅನಿಸಲ್ಲ, ತುಂಬ ಚೆನ್ನಾಗಿರುತ್ತೆ. ಬೇಕಿದ್ರೆ ನೀವು ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ನನಗೆ ಈ ಗ್ಲೌಸು ಪ್ಲಸ್ ಈ ಫೇಸ್ ಮಾಸ್ಕ್ ಇವೆರಡೂ ಸೇರಿ 2,925 rupees ಬಿತ್ತು. ಪ್ಲಸ್ ಈ ರೈನಾಕ್ಸ್ ರೈಡಿಂಗ್ ಗ್ಲೌಸ್ ಏನಿದೆ ಅದು ನಾನು ಯೂಸ್ ಮಾಡಿದ್ಮೇಲೆ ನಿಮ್ಗೆ ರಿವ್ಯೂ ಕೊಡ್ತೀನಿ. ಈಗ ಟೈಮ್ ಬಂದುಬಿಟ್ಟು 11:23 ಆಗ್ತಾ ಬಂದಿದೆ. ನಾವು ಬೈ ಮಾಡಿರೋ ಹೊಸ ರೈಡಿಂಗ್ ಗ್ಲೌಸ್ನ ಯೂಸ್ ಮಾಡಿ ನಾನು ರೈಡ್ ಮಾಡ್ತಿದ್ದೀನಿ. ನೋಡೋಣ ಸಿಟಿಲಿ ಯೂಸ್ ಮಾಡಿದ್ರೆ ಏನು ಅನಿಸುತ್ತೆ ಅಂತ. ಹೇಗಿದ್ದರೂ ಇದು ಹೊಸ ರೈಡಿಂಗ್ ಗ್ಲೌಸ್ ಅಲ್ಲ, ಒಂದು ಸ್ವಲ್ಪ ಅಡ್ಜಸ್ಟ್ ಆಗೋಕ್ಕೆ ಟೈಮ್ ತಗೊಳತ್ತೆ. ನಾವು ರೈಡ್ ಮಾಡಬೇಕಾದಾಗ ರೈಡಿಂಗ್ ಗ್ಲೌಸ್, ರೈಡಿಂಗ್ ಜಾಕೆಟ್, ರೈಡಿಂಗ್ ಪ್ಯಾಂಟ್, ರೈಡಿಂಗ್ ಶೂ ಪ್ಲಸ್ ಚೆನ್ನಾಗಿರೋ ಹೆಲ್ಮೆಟ್ ಹಾಕ್ಕೊಂಡು ನಾವು ರೈಡ್ ಮಾಡ್ತಿದ್ರೆ ನಮ್ಗೆ ತುಂಬ ಕಾನ್ಫಿಡೆಂಟ್ ಇರ್ತದೆ, ಭಯ ಇರಲ್ಲ. ಈ ರೈಡಿಂಗ್ ಗ್ಲೌಸ್ ಯೂಸ್ ಮಾಡಿ ನಮ್ಮ ಅಡ್ವೆಂಚರ್ ಹ್ಯಾಂಡಲ್ ಇಟ್ಕೊಂಡಿದ್ರೆ ಏನೋ ಒಂಥರ ಚೆನ್ನಾಗಿದೆ, ತುಂಬ ಗ್ರಿಪ್ ಇದೆ. ಈ ರೈಡಿಂಗ್ ಗ್ಲೌಸ್ ಯೂಸ್ ಮಾಡಿ ಸಿಟಿಯಲ್ಲಿ ಪ್ಲಸ್ ಈ ಟ್ರಾಫಿಕ್ ಜಾಮಲ್ಲಿ ಓಡಿಸ್ತಿದ್ರೆ ಎಷ್ಟು ಕಂಫರ್ಟ್ ಇರುತ್ತೆ ಅಂತ ಈ ರೈಡ್ ಮುಗಿದ ಮೇಲೆ ನಾನು ನಿಮಗೆ ಹೇಳ್ತೀನಿ ನನಗೇನು ಅನ್ನಿಸ್ತು ಅನ್ನೋದು.
ಅಷ್ಟೊತ್ತಿಗೆ ಕೈ ಪೈನ್ ಆಗ್ತಿತ್ತು. ಬೇಸಿಕಲಿ ನನ್ನ ಕೈಯಲ್ಲಿ ಸ್ವೆಟ್ ಜಾಸ್ತಿ ಬರುತ್ತೆ, ಅಂದರೆ ಬೆವರು. ಈ ರೈಡಿಂಗ್ ಗ್ಲೌಸ್ ಯೂಸ್ ಮಾಡೋಕ್ಕಿಂತ ಮುಂಚೆ ತುಂಬ ಬೆವರು ಬರುತ್ತೆ ಅಂತ ಅಂದ್ಕೊಂಡಿದ್ದೆ. ಸೊ ಈ ಗ್ಲೌಸಲ್ಲಿ ಆ ಥರದ್ದೇನೂ ಇಲ್ಲ. ಯಾಕಂತ ಹೇಳಿದ್ರೆ ಈ ಗ್ಲೌಸ್ಗೆ ಸಣ್ಣ ಸಣ್ಣ ಹೋಲ್ಸ್ ಇದೆಲ್ಲ, ಇಲ್ಲಿಂದ ಏರ್ ಹೋಗುತ್ತೆ, ಅಂದರೆ ಗಾಳಿ ಆಡ್ತಿರುತ್ತೆ. ಆ ಥರ ಸ್ವೆಟ್ ಏನಿಲ್ಲ ಕೈಯಲ್ಲಿ. ತುಂಬ ಚೆನ್ನಾಗಿದೆ, ಫುಲ್ ಕಂಫರ್ಟಬಲ್ ಆಗಿದೆ. ಸಿಟಿಲಿ ಇಷ್ಟೇ, ಒಂದು ಸ್ವಲ್ಪ ಸ್ಪೀಡ್ ಹೋಗಬೇಕು ಅಂತ ನೀವೇನಾದರೂ ಅಂದ್ಕೊಂಡ್ರೆ ನೋಡಿ, ಸಿಗ್ನಲ್ ಇರುತ್ತೆ, ಇಲ್ಲಾಂದರೆ ಪಾಟ್ ಹೋಲ್ಸ್ ಇರ್ತದೆ. ನೋಡ್ತಿದ್ದೀರಲ್ಲ ಎಷ್ಟೊಂದು ಟ್ರಾಫಿಕ್ ಇದೆ. ಸಿಟಿಲಂತೂ ಈ ಗ್ಲೌಸ್ ದಿ ಬೆಸ್ಟ್ ಅಂತಲೇ ಹೇಳ್ಬೋದು. ಇಲ್ಲಿ ನೋಡಿ, ಹಿಂಗೆ ಸ್ಟಕ್ ಆಗಿಬಿಟ್ಟವ್ರೆ. ನೋಡ್ತಿದ್ರಲ್ಲ, ಬೆಳಗ್ಗೆಯಿಂದ ರೈಡ್ ಮಾಡ್ತಾನೆ ಇದ್ದೀನಿ. ಅದು ನಾರ್ಮಲ್ಲಾಗಿ ನಾನು ಇಷ್ಟೊತ್ತು ಹ್ಯಾಂಡಲ್ ಇಟ್ಕೊಂಡಿದ್ದರೆ, ಈ ರೈಡಿಂಗ್ ಗ್ಲೌಸ್ ಯೂಸ್ ಮಾಡ್ತಾ ಇರೋದ್ರಿಂದ ಏನೂ ಅನ್ನಿಸ್ತಿಲ್ಲ. ಅಂದರೆ ಕೈ ಪೈನ್ ಬರೋದು, ಸ್ವೆಟ್ ಬರೋದು ಆ ಥರ ಏನೂ ಅನ್ನಿಸ್ತಿಲ್ಲ. ತುಂಬ ಕಂಫರ್ಟಾಗಿದೆ. ಈಗ ಟೈಮ್ ಬಂದು ಸಂಜೆ 5 ಗಂಟೆ ಆಗ್ತಿದೆ. ನಮ್ಮ ಅಡ್ವೆಂಚರಲ್ಲಿ ಫ್ಯೂಲ್ ಖಾಲಿ ಆಗಿದೆ. ಈಗ ನಮ್ಮ ಅಡ್ವೆಂಚರ್ಗೆ ಫ್ಯೂಲ್ ಹಾಕ್ಸ್ಬೇಕು. ಇಲ್ಲಿ ರೈಟ್ ಡೈವರ್ಷನ್ ಇತ್ತಲ್ಲ, ಈ ಪಾರ್ಟಿ ಟ್ರಾಫಿಕ್ ಜಾಮ್ ಇದ್ದರೆ ಇನ್ನೆಲ್ಲಿ ರೈಟ್ ಡೈವರ್ಷನ್. ಓ ಶಟ್, ನಾವು ತುಂಬ ಮುಂದೆ ಬಂದಿದ್ದೀವಿ. ಈಗ ಮತ್ತೆ ಅಲ್ಲಿಗೆ ಹೋಗಿ ಅಲ್ಲಿಂದ ಸುತ್ತೋಡ್ಕೊಂಡು ಮತ್ತೆ ಹಿಂಗೆ ಬರಬೇಕಾ? ಮೊದಲೇ ಫ್ಯೂಲ್ ಖಾಲಿ ಆಗಿದೆ ಅಂತ ಅಂದ್ಕೊಂಡ್ರೆ ಈಗ ಮತ್ತೆ ಅಷ್ಟು ದೂರ ಹೋಗ್ಬೇಕಾ? ಇಲ್ಲೇ ಶೆಲ್ಲಲ್ಲಿ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡ್ಬರೋದು ಬೆಸ್ಟ್ ಅನಿಸುತ್ತೆ. ಟ್ಯಾಂಕ್ ಫುಲ್ ಮಾಡಿ. ಸರ್ ಕ್ಯಾಶ್ ನನ್ನ ಹತ್ರ ಇದೆ, ನಿಮ್ಮದು ಆ್ಯಪ್ ಇದೆ. ಹಾಂ, ಸಾಕು. ಇಲ್ಲಿ ಏರ್ ಪ್ರೆಷರ್ ಚೆಕ್ ಮಾಡಿಸ್ಕೊಂಬಿಟ್ಟು ನಮ್ಮ ರೈಡ್ ಕಂಟಿನ್ಯೂ ಮಾಡೋಣ. ಒಬ್ಬೊಬ್ಬರು ಒಂದೊಂದರಲ್ಲಿ ಖುಷಿ ಪಡ್ತಾರೆ. ನಾನು ಯಾವಾಗಾದರೂ ಫುಲ್ ಟ್ಯಾಂಕ್ ಮಾಡಿಸ್ಲಿ, ಆ ಟ್ಯಾಂಕ್ ಫುಲ್ ಫ್ಯೂಲ್ ತುಂಬಿ ಹೊರಗಡೆ ಹರಿಯೋ ಥರ ಮಾಡ್ತಾರೆ. ನೋಡಿದ್ರಲ್ಲ, ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ನಿಮ್ಮ ರೈಡರ್ ರಮೇಶ್ ಕುಮಾರ್ ಯೂಟ್ಯೂಬ್ ಚಾನಲ್ನ ಮರಿದಿರ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. Up inside of me, blood so violently, thanks for trying me. Now it's finally time to see how this rivalry becomes a dynasty.